ಎಲ್ಲ ತಂದ್ವಲ್ ಕರಿಯಮ್ಮ, ಇನ್ನೇನು ಅಲ್ಲೇನು ತರ ಅಂಥದ್ದೇನಿಲ್ಲ. ಎಲ್ಲ ತಗೊಂಬಂದೈತೆ ಆಲ್ಮೋಸ್ಟ್ ಎಲ್ಲ ಅಲ್ಲೇ ತಾಂಬಂದಿದ್ದಾಯ್ತು. ಈಗ ನೋಡ್ಕೊಂಬಂದಲ್ಲ ನಾನು. ಅದೇ ಅದು ಸೋಫಾ ಒಂದು ಇದಾವೆ ಅಷ್ಟೇ, ಅವಿನೇನು ಕಿತ್ಕೊಂಡು ಹೋಗಿದಾವೆ ಅಂತೀಯ. ಬಿಡು, ಏನು ಬೇಡ ಅಣ್ಣ. ಬೇಡ ಬಿಡಮ್ಮ, ನೀನೆಲ್ಲ ಬೇಕಾಗಿರೋದೆಲ್ಲ ತಗೊಂಬಂದಿದ್ದೀವಲ್ಲ, ಬಟ್ಟೆ ಬರೆ ಎಲ್ಲ ತಗೊಂಬಂದಿದ್ದೀವಿ. ಅವನ್ನೆಲ್ಲ ಜೋಡಿಸ್ಕೊಡ್ರಿ, ಬರ್ತೀನಿ ಇಲ್ಲಿ. ಎಲ್ಲಿಗೆ ಹೋಗ್ತೀಯಣ್ಣ? ಅವ್ರಿಗೆ ಸರಿಯಾಗಿ ಹೇಳ್ಬತ್ತೀನಿ. ಇಂಥ ಮೋಸ ಮಾಡೋಕೆ ನೀವೇ ಬೇಕೆ, ಮನೆ ಎಲ್ಲ ಖಾಲಿ ಮಾಡಿದ್ದೀವಿ, ನಿಮ್ಮ ಪಾಡಿಗೆ ನೀವು ಇನ್ಮೇಲೆ ಏನಾನ ಮಾಡ್ಕೊಳ್ರಿ ಅಂತ ಹೇಳಿ ಹೇಳ್ತೀನಿ. ಸರಿಯಾಗಿ ಹೇಳ್ಬತ್ತೀನಿ. ನಮಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ಹ್ಞೂನಣ್ಣ, ಸರಿಯಾಗಿ ಹೇಳ್ಬಾ. ಮತ್ತೆ ಅವಳಿಗೆ ಮನಸ್ಸಲ್ಲಿ ಇರಬೇಕು. ಬೆಳಗ್ಗೆ ಎದ್ರೂ ಅದೇ ಕಾಡ್ತಿರ್ಬೇಕು, ಸಾಯಂಕಾಲ ಮಲ್ಕೊಂಡ್ರು ಅದೇ ಕಾಡ್ತಾ ಇರಬೇಕು. ಏನಪ್ಪ ನನ್ನ ಮೈದಂಗೆ ನಾನು ಮೋಸ ಮಾಡೋದ್ನ ಅಂತ ಅವಳ ಮನಸ್ಸಲ್ಲಿ ಕಾಡ್ತಾ ಇರಬೇಕು. ಅಯ್ಯೋ ಕರಿಯಮ್ಮ, ಇವಾಗಿನ ಕಾಲದಾಗ ಯಾರಮ್ಮ ಹಂಗೆಲ್ಲ ಇದು ಮಾಡ್ತಾರೆ? ಯಾರಿಗೆ ಮೋಸ ಆದರೂ ಪರವಾಗಿಲ್ಲ, ನಾವು ಚೆನ್ನಾಗಿರ್ಬೇಕು, ನಾವು ನಮ್ಮ ಮಕ್ಕಳು ನಮ್ಮ ಸೊಸೆಯರು ಅಂತೇಳಿ ಅವ್ರವ್ರ ಮನೇದು ಅವ್ರು ನೋಡ್ಕೊಂಡು ಇರ್ತಾರೆ ಹೊರ್ತನು ಬೇರೆಯವ್ರ ಬಗ್ಗೆ ಯಾರೋ ತಲೆ ಕೆಡಿಸ್ಕೊಂಬಲ್ಲಿ ಬಿಡಮ್ಮ ಅತ್ಲಾಗೆ. ಒಟ್ಟಿನ ಹೇಳೋದಂತೆ ಹೇಳು ಬಂದ್ಬಿಡ್ತೀನಿ ಅವ್ರಿಗೆ. ಮನೆ ಖಾಲಿ ಮಾಡಿದ್ದೀವಿ, ನೀವೇನಾದರೂ ಮಾಡ್ಕೊಳ್ರಿ ಅಂತ. ಆಯ್ತಣ್ಣ, ಹೇಳ್ಬಾ. ನನಗೆ ಸಖತ್ತು ಸಿಟ್ಟು ಬತ್ತೈತೆ. ಆದ್ರೂ ಇನ್ನೇನು ಮಾಡೋದು, ಖಾಲಿ ಮಾಡಬೇಕು ಅಂತ ಅಲ್ಲಿ ಮಾತು ಕೊಟ್ಟು ಬಂದಮೇಲೆ ಖಾಲಿ ಮಾಡಲೇಬೇಕು ಅನ್ನೋದಕ್ಕೋಸ್ಕರನ ಸುಮ್ಮನೆ ಇದೀನಿ ಅಷ್ಟೇ. ಸುಮ್ಮನೆ ಮಾತಾಡಿದ್ರೆ ಯಾಕೆ ಸುಮ್ಮನೆ ಮಾತುಗಳು ಅಂತ. ವಿಕೇಣ ಅಂತನೂ ಸಿಟ್ಟು ಮಾಡ್ಕೊಬಿಟ್ಟೈತೆ. ಸರಿಯಾಗಿ ಬೈದು ಬಂದ್ಬಿಡುತ್ತೆ ನೋಡಿ ಇವಾಗ ಅವಳಿಗೆ. ಎಲ್ಲ ಜೋಡಿಸ್ಕೊಬಿಟ್ರೆ ಎಲ್ಲ ಮುಗೀತು. ಏನ್ ಮಾಡೋದು, ಸ್ವಲ್ಪ ಮನೆಗಳದೆಲ್ಲ ನೋಡ್ಕೊಂತೀನಿ ನಾನೇನೆ. ಬಂದಿದ್ದೀನಿ ಅಂದಮೇಲೆ ಸ್ವಲ್ಪ ಮಾಡಬೇಕು ಕೆಲಸಗಳನ್ನೆಲ್ಲ. ಅದಕ್ಕೆ ಅಂತ ಕರೆಯೋಕ್ಕೂ ನಾಚಿಕೆ ಆಗ್ತೈತೆ ನನಗೆ. ಅಷ್ಟು ಬೇಜಾರಾಗ್ತೈತೆ. ಅದಕ್ಕೆ ಅಂತ ಕರೆಯೋಕ್ಕೂ ಆಗ್ತಾಯಿಲ್ಲ ನನಗೆ. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ಅವರು ಹಂಗೆ ಮಾಡ್ತಾರೆ ಅಂದರೆ ನಾವು ಹಂಗೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ. ಏನೋ ನಾವು ಒಳ್ಳೆ ಮನಸ್ಸಿಂದ ಇದ್ದರೆ ನಮ್ಗೆ ಒಳ್ಳೇದಾಗುತ್ತೆ. ದೇವರೆಲ್ಲ ಒಂದು ಕಡೆಗೆ ಒಳ್ಳೇದು ಮಾಡ್ತಾನೆ ಬಿಡು ನನಗೆ. ಅವ್ರನ್ನೂ ಕರೀರಿ, ಏನೋ ಮಾತಾಡೋದಕ್ಕೆ ಬಂದಿದ್ದೀನಿ. ನಿಮ್ಮ ಮನೆಯವ್ರನ್ನ ಮನೇನ ಖಾಲಿ ಮಾಡಿದ್ದೀವಿ. ಮನೆ ಎಲ್ಲ ಕಂಪ್ಲೀಟಾಗಿ ನಮ್ಗೆ ಏನು ಬೇಕು ಎಲ್ಲ ತೊಗೊಂಡೋಗಿದ್ದೀವಿ. ನೀವು ಕೊಡಿಸಿದ್ರಲ್ಲ ಸೋಫಾ, ಅಲ್ಲೇ ಬಿಟ್ಟಿದ್ದೀವಿ. ನೀವು ಕೊಡಿಸಿರೋಂಥ ಸೋಫಾನೇ ನಮಗೆ ಬಿಡು, ಇವ್ರಿಗೇನು ಎಂಥವಾದ್ರೂ ಪರವಾಗಿಲ್ಲ ಅಂತೇಳಿ ಲೋಕಲ್ ಕೊಡಿಸಿದ್ರಲ್ಲ, ಅಲ್ಲೇ ಇದ್ದಾವೆ. ನಿಮಗೆ ಬೇಕಲ್ಲ, ನಿಮ್ಮ ಮನೆಗೆ ಬೇಕಾ ಅಂತೇಳಿ ಅಲ್ಲೇ ಬಿಟ್ಬಿಟ್ಟಿದ್ದೀವಿ. ನಮ್ಮದೇನಿದೆ, ನಾವು ತೊಗೊಂಡಿರೋ ಅಂಥ ಐಟಮ್ಸ್ ಎಲ್ಲ ಏನಿದೆ ಅದನ್ನು ನಾವು ತೊಗೊಂಡೋಗಿದ್ದೀವಿ. ಇನ್ನು ನಮಗೂ ನಿಮಗೂ ಯಾವುದೇ ರೀತಿ ಏನೂ ಸಂಬಂಧ ಇಲ್ಲ. ನೀವು ನಮ್ಮನ್ನು ಮಾತಾಡಿಸ್ಬೇಡಿ, ನಾವು ನಿಮ್ಮನ್ನು ಮಾತಾಡ್ಸೋದಿಲ್ಲ. ಸರಿ ಆಯ್ತು ಹೇಳಪ್ಪ, ಆಯಿತು. ನಮಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವೇನೇನು ಸಂಬಂಧ ಐತೆ ಕಣಪ್ಪ ಅಂತ ಏನಾದರೂ ಹೇಳಿದ್ವಾ? ನೀನು ನೋಡಿ ಹೆಂಗೆ ಮಾತಾಡ್ತಾ ಇದೆಯಾ? ಇರೋದು ಹೇಳಿದ್ವಿ. ಅದಕ್ಕೆ ಇಲ್ಲಿ ನೋಡಿ, ನಮಗೂ ನಿಮಗೂ ಯಾವುದೇ ರೀತಿ ಇನ್ಮೇಲೆ ಸಂಬಂಧ ಇಲ್ಲ. ನೀವು ನಮ್ಮನ್ನು ಮಾತಾಡಿಸ್ಬೇಡಿ, ನಾವು ನಿಮ್ಮನ್ನು ಮಾತಾಡ್ಸಲ್ಲ. ನೀವು ನಮ್ಮ ಮನೆಗೆ ಬರಬೇಡಿ, ನಾವು ನಿಮ್ಮ ಮನೆಗೆ ಬರೋದು ಬೇಡ. ಇಲ್ಲಿಗೆ ನಮಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇಲ್ಲೇ ಎಲ್ಲ ಮುಗ್ದೋಗ್ಬಿಡ್ಲಿ, ಇವತ್ತಿಗೆ ಲಾಸ್ಟು. ಸರಿ ಆಯ್ತು ಹೇಳು, ಹೋಗಲ್ಲ. ಯಾರೇನು ಅಳ್ತಾ ಕುಕ್ಕಮಲ್ಲಿ ಹೋಗ. ನನ್ನ ತಮ್ಮ ಬರಲಿಲ್ಲ, ನಮ್ಮ ಅಣ್ಣ ಬರಲಿಲ್ಲ, ಮತ್ತೆ ಬೈ ಯಾರೇನು ಅಳಲ್ಲ. ನಿನ್ನ ಕಾರ್ಯ ಮಾಡಿದರೆ ನಿನ್ನ ಕಾರ್ಯ ಮುಗ್ದೋಗುತ್ತೆ. ನೀನು ಬರಲಿಲ್ಲ ಅಂದ್ರೆ ನಿನ್ನ ಕಾರ್ಯ ಆಗುತ್ತೆ, ನಾನು ಬರಲಿಲ್ಲ ಅಂದ್ರೆ ನಿನ್ನ ಕಾರ್ಯ ಆಗುತ್ತೆ. ಯಾರೇನು ಅಳ್ತಾ ಕುತ್ಕೊಂಬಲ್ಲ, ಹೋಗಪ್ಪ ಹೋಗೋ. ಈಗ ಖಾಲಿ ಮಾಡಿದ್ಯಾ ತಾನೆ, ಹೇಳಿದ್ಯಾ ತಾನೆ ಖಾಲಿ ಮಾಡಿದ್ದೀವಿ ಅಂತ. ಮತ್ತೆ ಯಾಕೆ ಎಕ್ಸ್ಟ್ರಾ ಮಾತುಗಳೆಲ್ಲನಾ? ಅಲ್ಲ, ನಾವು ಈ ಮನೆ ಬಾಗ್ಲಿಗೆ ಮತ್ತೆ ಕಾಲಿಕ್ಕಲ್ಲ, ನೀವು ಅಷ್ಟೇ ನಮ್ಮ ಮನೆ ಬಾಗ್ಲಿಗೆ ಮತ್ತೆ ಕಾಲಿಕ್ಕಬಾರ್ದು. ಬರಲ್ಲ ಕಣಪ್ಪ, ಬರಲ್ಲ ಕಣ. ಏನಕ್ಕೆ ಬರೋಣ? ನೀನು ಹೆಂಡ್ತಿ ತಗೋ, ಮಕ್ಳು ತಗೋ ಅನ್ನಿಸ್ಕೊಂಬಕ್ಕೆ ಬರೋನೆ. ಇಲ್ಲ, ನಾವು ಅಲ್ಲಿಗೂ ಬರಲ್ಲ. ಸರಿ ಆಯಿತು, ಹೇಳಿದ್ದು ಒಳ್ಳೇದಾಯ್ತು. ಸರಿ, ನಿನ್ನ ಪಾಡಿಗೆ ನೀನು ಹೋಗಪ್ಪ. ಈಗ ಹೇಳ್ದೆ ತಾನೆ, ಮತ್ತೆ ಯಾಕೆ ನೀನು ಮಾತಾಡೋದು? ನೀವು ಹಂಗಲ್ಲ, ನೀವೇನು ಬೇಕಾದ್ರೂ ಮಾತಾಡ್ತೀರಾ, ಹೆಂಗೆ ಬೇಕಾದ್ರೂ ಇರ್ತೀರಾ. ನಾವು ನಿಮ್ಮ ಥರ ಇರೋಕ್ಕಾಗಲ್ಲ. ನಾವು ಯಾವಾಗಲೂ ಒಂದೇ ಥರ, ನಾವು ಹೆಂಗಿರಬೇಕು ಹಂಗಿರ್ತೀವಿ. ನಾವು ಯಾರು ಸವಾಸಕ್ಕೂ ಹೋಗಲ್ಲ, ನಾವು ಯಾರು ಸುದ್ದಿಗೂ ಹೋಗಲ್ಲ. ನಾವು ಹೆಂಗೆ ಇರಬೇಕು ಅಂತ ಅಂದ್ಕೊಂಡಿರ್ತೀವಿ, ನಾವು ಹಂಗೆ ಇರೋದು. ಸರಿ ಆಯ್ತು ಹೇಳಪ್ಪ, ಆಯ್ತು ಹೇಳು. ನಮ್ಗೇನಾದ್ರೂ ದೇವರು ತಿನ್ನಕ್ಕೆ ಅನ್ನ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ನಿಮ್ಮ ಮನೆ ಬಾಗಿಲಿಗಂತೂ ಬರಲ್ಲ. ಏನಾದರೂ ದೇವ್ರು ಕೊಡಲಿಲ್ಲ ಅಂತಂದರೆ, ಇವಾಗ ಸದ್ಯಕ್ಕೆ ಕೊಟ್ಟವನೇ ದೇವ್ರು, ನಮಗೆ ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟವನೇ. ಮುಂದೆ ಏನಾದರೂ ನಮಗೆ ದೇವ್ರಂತೂ ತನ್ನ ಕೊಡಲಿಲ್ಲ ಅಂತಂದ್ರೂ ಭಿಕ್ಷೆ ಬೇಡ್ಕೊಂಡು ತಿಂತೀವಿ. ನಿಮ್ಮ ಮನೆ ಬಾಗಿಲಿಗೆ ನಾವು ಬರಲ್ಲ ನಾವು ಅಷ್ಟೇ, ನಾವು ನಿಮ್ಮ ಮನೆ ಬಾಗ್ಲಿಗೆ ಬರಲ್ಲ. ನಾವು ಭಿಕ್ಷೆ ಬೇಡ್ಕೊಂಡೆ ನಾವು ತಿಂತೀವಿ. ನಮಗೂ ದೇವ್ರು ಕೊಟ್ಟವನೆ. ನಾವು ಬೇಕಾದರೆ ನಾವು ಅಂದ್ಕೊಂಡಿರೋದು ಮಾಡ್ತೀವಿ, ನಾವು ಉಣ್ತೀವಿ. ನೀವು ಅಂದ್ಕೊಂಡಿರ್ಬೋದು ನಾವು ಚೆನ್ನಾಗಿದ್ದೀವಿ, ನಾನು ಮನೆ ಬಿಡಿಸ್ಕೊಂಡೆ ಅಂತ. ನಿಮ್ಮ ಪ್ಲ್ಯಾನ್ ಎಲ್ಲ ಗೊತ್ತು, ಅದಕ್ಕೆ ಗೊತ್ತು. ಇಂಥ ಮೋಸ ಮಾಡೋಕ್ಕೆ ನೀವೇ ಬೇಕಾಗಿರಲಿಲ್ಲ ನನಗೆ. ನೀವು ನಮಗೆ ಮೋಸನೇ ಮಾಡಿದ್ದು. ಇದಿನ್ನು ಕೊನೆವರೆಗೂ ನಾವು ನಾನು ಇರೋವರೆಗೂ ನಾನು ಮರೆಯಲ್ಲ. ನಾನು ಇರೋವರೆಗೂ ನಾನು ಹಂಗೆ ಅಂದ್ಕೊಳ್ಳೋದು. ನಮ್ಮಣ್ಣ ನಮ್ಮ ಅದಕ್ಕೆ ಮೋಸ ಮಾಡಿದ್ರು ಅಂತಲೇ ನಾನು ಅಂದ್ಕೊಳ್ಳೋದು. ಯಾಕಪ್ಪ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ನಮ್ಮಪ್ಪ ನಮ್ಮಮ್ಮ ಇನ್ನೂವರೆಗೂ ಯಾರಿಗೂ ಮೋಸ ಮಾಡಿಲ್ಲ. ಏನಕ್ಕೆ ಹಂಗೆ ಮಾತಾಡ್ತಾ ಇದೆಯಾ? ಮೋಸ ಮಾಡಿದ್ರು ಅಂತ ಹೇಳ್ತಾ ಇದೆಯಲ್ಲ. ನಿನಗೆ ಗೊತ್ತಿಲ್ಲ ಕಣೋ, ನೀನು ಸುಮ್ಮನಿರೋ. ನನಗಾಗಿರೋದು ಮೋಸನೇ ಕಣೋ ಇವತ್ತು. ಅವತ್ತು ನನಗಂತ ಕಟ್ಟಿರೋ ಮನೆನ ಇವತ್ತು ಬಿಡಿಸಿ ನಾನು ಬಾಡಿಗೆ ಮನೆ ಕಳಿಸ್ತಾ ಇದ್ದಾರೆ ಅಂತಂದರೆ ಇದು ಮೋಸನೇ. ಯಾರು ಬಂದರೂ ಹೇಳೋದು ಇದು ಮೋಸ ಅಂತಲೇನೆ. ಸರಿ ಆಯ್ತು, ಮೋಸ ಮಾಡಿದ್ರೆ ಆ ದೇವರೊಬ್ಬ ಇದನ್ನ ಮೇಲೆ ನೋಡ್ತಿರ್ತಾನೆ. ಯಾರು ಯಾರಿಗೆ ಮೋಸ ಮಾಡ್ಯವ್ರೆ, ಯಾರಿಂದ ಮೋಸ ಮಾಡ್ಯವ್ರೆ, ಯಾರು ಅಂದವ್ರೆ, ಯಾರು ಅನ್ನಿಸ್ಕೊಂಡವ್ರೆ
ಯಾರಿಂದ ಎಷ್ಟು ಮೋಸ ಐತೆ ಅಂತ ಎಲ್ಲ ಭಗವಂತನಿಗೆ ಗೊತ್ತು. ಅವನೆಲ್ಲ ಲೆಕ್ಕಾಚಾರ ಮಾಡ್ಕೊಂಡಿರ್ತಾನೆ, ಪ್ಲಸ್ಸು ಮೈನಸ್ ಎಲ್ಲನ. ಯಾರು ಕರ್ಮ ಮಾಡಿರ್ತಾರೆ ಅವ್ರ ಕರ್ಮಕ್ಕೆ ಬೀಳ್ತಾರೆ, ಯಾರು ಮೋಸ ಮಾಡಿರ್ತಾರೆ ಅವ್ರಿಗೆ ಮೋಸ ಆಗುತ್ತೆ ಅಷ್ಟೇನೆ. ಏನು ಮಾಡೋಕ್ಕಾಗಲ್ಲ. ನಿಮ್ಮ ಪ್ಲಾನ್ ನನಗೆಲ್ಲ ಗೊತ್ತು. ಅದಕ್ಕೆ ನೀವೇನು ಮೈದುನತ್ನ ಒಳ್ಳೆಯರಾಗಬೇಕು ಅಂತ ನೀನು ನಮ್ಮ ಅಣ್ಣ ಇಬ್ಬರು ಎಷ್ಟು ನಾಟಕ ಆಡಿದ್ರಿ. ಮಕ್ಕಳು ಮದುವೆ ವಯಸ್ಸಿಗೆ ಬರೋವರೆಗೂ ಈ ಮನೇಲಿ ಇರೋದಕ್ಕೆ ಸುಮ್ಮನೆ ಇದ್ರಿ, ಚೆನ್ನಾಗಿದ್ರಿ. ಮಕ್ಕಳು ಮದುವೆ ವಯಸ್ಸಿಗೆ ಬಂದ್ರಲ್ಲ, ಮನೆ ಖಾಲಿ ಮಾಡಿಸ್ಬಿಟ್ರೆ ಮೇಲೊಬ್ಬ ಕೆಳಗೊಬ್ಬ ಇರ್ತಾರೆ, ನನ್ನ ಮಕ್ಕಳಿಗೆ ಆಗುತ್ತೆ, ಅವ್ನಿಗೇನಕ್ಕೆ ಬಿಡಬೇಕು, ಅವ್ನಿಗೇನು ಗಂಡು ಮಕ್ಳು ಇಲ್ಲ ಅಂತ ನೀವು ಹಿಂಗೆ ಮಾಡಿದ್ರಿ. ಅವ್ನು ನಾವೀಗ ಕರ್ಕೊಂಬಂದಿರೋ ಅಂತ ಅವನ್ನೇ ನನ್ನ ಗಂಡು ಮಗ, ನನ್ನ ಮಗ ಅಂತಲೇ ನಾನು ಅಂದ್ಕೊಂಡಿರೋದು ಅಷ್ಟೇ. ನೀವು ಮಾಡಿರೋ ಅಂಥ ಮೋಸ ನನಗೆ ಗೊತ್ತಾಯಿತು. ನಿಮ್ಮ ಮಕ್ಕಳಿಗಾಗಿ ಮಾಡಿರೋ ಅಂಥ ಮನೇನ ಮೈದಂಗೆ ಮಾಡಿಕೊಟ್ಟೆ ಅಂತೇಳಿ ಸುಮ್ಮನೆ ಊರೆಲ್ಲನ ಬಿರುದು ತೊಗೊಂಡು ಇವತ್ತು ನನಗೆ ಮೋಸ ಮಾಡಿದ್ರಿ ನೀವು. ಸುಮ್ಮನೆ ಹೋಗೋ, ಜಾಸ್ತಿ ಮಾತಾಡಬೇಡ. ಜಾಸ್ತಿ ಮಾತಾಡಿದ್ಯಾ ಅಂದರೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ ನೋಡಿ, ಹೇಳಿರ್ತೀನಿ. ಮಾತಾಡಬೇಡ ಜಾಸ್ತಿ, ನಾವು ಹೊರಟೋಗಿ ಇಲ್ಲಿಂದನ. ಏನು ಮಾತಾಡ್ತಾ ಇದೆಯಾ ನೀನು? ಮೈ ಮೇಲೆ ಪ್ರಜ್ಞೆ ಇರೋನಾಗಿದ್ರೆ ನೀನು ಮಾತಾಡ್ತಾ ಇರಲಿಲ್ಲ ನೋಡು. ಹೋಗೋ, ಹೇಳಕ್ಕೆ ಬಂದಿದ್ಯಾ ಅಂದಮೇಲೆ ಸುಮ್ಮನೆ ಹೋಗ್ತಾ ಇರಬೇಕು. ಇನ್ನೇನೋ ನೀನು ಎಕ್ಸ್ಟ್ರಾ ಮಾತುಗಳೆಲ್ಲನ, ಸುಮ್ಮನೆ ಹೋಗಲೇ. ಯಾಕಪ್ಪ ಬಿಡ್ರ, ಯಾಕೆ ಜಗಳ ವಿಕಿ ಲಿಕ್ಕಿ ಅಪ್ಪಿ, ಸುಮ್ಮನಿರಪ್ಪ, ಯಾಕೆ ಜಗಳ ಆಡ್ತೀರಾ? ಅಲ್ಲ, ನಾನು ಎಲ್ಲ ಮನೆಯೆಲ್ಲ ಖಾಲಿ ಮಾಡೀವಿ. ಭಾಳ ಮೋಸ ಮಾಡಿಬಿಟ್ರು ಭಾಗ್ಯಂಟಿ, ಭಾಳ ಮೋಸ ಮಾಡಿಬಿಟ್ರು. ಅದಕ್ಕೇ ನಾನು ಹೇಳ್ತಾ ಇದ್ದೀನಿ, ನಮಗೂ ನಿಮಗೂ ಯಾವುದೇ ರೀತಿ ಇನ್ಮೇಲೆ ಸಂಬಂಧ ಇಲ್ಲ. ನೀವು ನಮ್ಮನ್ನು ಮಾತಾಡಿಸ್ಬಿಟ್ರೆ ನಾವು ನಿಮ್ಮನ್ನು ಮಾತಾಡ್ಸಲ್ಲ, ನೀವು ನಮ್ಮ ಮನೆಗೆ ಬರಬೇಡಿ, ನಾವು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ನಮಗೂ ಅದೇ ಬೇಕಾಗಿರೋ ಚಿಕ್ಕಪ್ಪ. ಸುಮ್ಮನೆ ಹೋಗಿ. ಅಪ್ಪ ಅಮ್ಮ ಅವಾಗಿಂದ ಏನು ಮಾತಾಡ್ತಾನೆ ಇಲ್ಲ, ನೀವೇ ವಟ ಅಂತ ಮಾತಾಡ್ತಾ ಇದ್ದೀರಾ. ಹೇಳೋ, ನಾನೇ ಮಾತಾಡ್ತಾ ಇರೋದು ವಟ ಅಂತ. ನಿನಗೇನು ಗೊತ್ತು? ಸುಮ್ಮನೆ ಇರೋದು ಕಲಿಯಲೇ. ಮೋಸನೇ ಆಗಿರೋದು ನಮಗೆ, ಮೋಸ ಆಗಿರೋದನ್ನ ಮೋಸನೇ ಅಂತಲೇ ಹೇಳೋದು. ಯಾವತ್ತೂ ಮೋಸ ಆಗಿಲ್ಲ ಅಂತ ಹೇಳೋಕ್ಕಾಗುತ್ತೆ? ಮೋಸನೇ ಆಗಿರೋದು ನಮಗೆ. ಏನೋ ನನ್ನ ಕಂಬ್ಲಿ ಬಿಡು ಭಾಗ್ಯ ಕೈಯ ಮೇಲೊಬ್ಬ ಇದ್ದಾನೆ, ದೇವ್ರ ಪರಮಾತ್ಮ ನೋಡ್ಕೊಂತಾನೆ. ನಾವೇನು ಮೋಸ ಮಾಡಿಲ್ಲ ಯಾರಿಗೇನು. ಅಷ್ಟೇ, ನಮಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ಫಸ್ಟ್ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ. ಮಗಳನ್ನೆಲ್ಲ ಬೇಕಾಬಿಟ್ಟು ಅಲ್ಲೂ ಇಲ್ಲೂ ಓಡಾಡೋಕೆ ಕೈಬಿಟ್ಟು ಎಲ್ಲಿ ಹೋಗ್ತೀರಾ ಏನು ಅಂತ ಕೇಳ್ದಾರೇನೆ ಬಂದು ನಮ್ಮ ಅಪ್ಪ ನಮ್ಮಮ್ಮನ ಮೇಲೆ ಜಗಳ ಮಾಡ್ತಾ ಇದ್ದಾರಲ್ಲ. ಅಯ್ಯೋ ತಗ, ಹೋಗ್ಲೇಳು. ಇವಾಗಿನ್ನೇನು ನಾವು ಯಾರೋ ಮಾತಾಡಿಸ್ಲಿಲ್ಲ ಅಂತಂದರೆ ಅವಳಿಗಿನ್ನೇನು ಬಿಡಿ ಇವ್ರು ಯಾರೋ ಮಾತಾಡ್ಸಲ್ಲ ಅಂತ ಮಕ್ಳಿಗೆ ಇನ್ನೂ ಲೂಸ್ ಕೊಟ್ಟಂಗೆ ಆಗುತ್ತೆ. ಎಲ್ಲರೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಅಯ್ಯೋ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ನೋಡ್ತಾರಪ್ಪ, ನಾವು ಭಯವಾಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಮಕ್ಳು ಅದಕ್ಕೆ ಮತ್ತೆ ನಯ ಭಯ ಇಲ್ದಂಗೆ ಬೆಳೆದಿರೋದು. ಹುಡುಗ ಭಾಗ್ಯಕಯ್ಯ ಮೊನ್ನೆ ಅವಳು ಶಕ್ತಿ ಯಾರು ಕೊಟ್ಟನೋ ಓಡಾಡಾಳ ಅಂತ ಟೌನ್ನಾಗೆ, ಅದನ್ನು ನೋಡಿದಾನೆ. ಅಮ್ಮ ಹಿಂಗೆ ಓಡಾಡ್ತಿದ್ಲು ನಮ್ಮ ಹುಡುಗಂತ ಅಂದರೆ ಆಗೋದೇ ಇಲ್ಲ. ಅಮ್ಮ ನೋಡಮ್ಮ, ಹಿಂಗೆ ಅವಳು ಒಂದು ಹುಡುಗನ ಜೊತೆ ಕೈ ಹಾಕ್ಕೊಂಡು ಅಲ್ಲೆಲ್ಲ ಓಡಾಡ್ತಿದ್ಲು ಬಸ್ ಸ್ಟ್ಯಾಂಡಾಗೆಲ್ಲ ಅಂತ ಅಂದ. ಅಪ್ಪ ಏನೋ ಮಾಡ್ಕೊಂಬಿ ಸುಮ್ಮನಿರಪ್ಪ ಅಂತ ಹೇಳಿದ್ದೀನಿ. ಯಾರ ಸುದ್ದಿನೂ ಬೇಡಪ್ಪ ನಮಗೆ, ನಮ್ಮ ನೋಡ್ಕೊಂಡ್ರೆ ಸಾಕು, ಯಾರ ಬಗ್ಗೆ ಮಾತಾಡೋದು ಬೇಡ, ಯಾರ ಸವಾಸನೂ ಬೇಡ ಅಂತ ನನ್ನ ಹುಡುಗಂಗೆ ಹೇಳಿದ್ದೀನಿ. ಮತ್ತೆ ಸುಮ್ಕಿರಿ, ಯಾರಿಗೂ ಹೇಳೋಕೆ ಹೋಗ್ಬಾರ್ದು. ನೋಡು ಅವನು ಹೆಂಗೆ ಮಾತಾಡ್ತಾನೆ. ಅಯ್ಯೋ, ಯಾರೇನು ಹೋಗಲ್ಲ. ಅವನು ಅವ್ರ ಮನೆ ಬಗ್ಲಕ್ಕೆ ನಾವು ಸುತ್ತರ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಬಿಟ್ಟವನೇ. ಸುತ್ತರ್ಕೊಂಡು ಬಂದರೆ ನಾನೇನು ಬಿಡ್ಕೊಂಬಲ್ಲ, ನಮ್ಮ ಮನೆ ಬಾಗಿಲಿಗೆ ಅವ್ರು ಬರಲಿ ಅಂತ ನಾವು ಹೋಗ್ತೀವಿ ಅವ್ರ ಮನೆ ಬಾಗಿಲಿಗೆ. ಯಾರು ಹೋಗಲ್ಲ ಅಲ್ವೇ ಭಾಗ್ಯಗಂಟಿ? ಇವಾಗಿನ ಕಾಲದಾಗೆ ಮಾತಾಡ್ಸಲ್ಲ ಅಂತಂದರೆ ಹೋಗಲ್ಲ. ಏನೋ ನೀನು ಬಂದು ಏನು ಕದ್ರು ಬೇಕಾದ್ರೆ ತಗ್ಗಿ ಬಂದು ಏನಾದ್ರು ಕರೆದಿದ್ಯಾ ಅಂತಂದರೆ ಹೋಗ್ತಾರೆ. ಏನೋ ಬಂದು ತಗ್ಗಿ ಕರೆದ್ರಲ್ಲಪ್ಪ ಅಂತೇಳಿ ಏನೋ ಹೋಗ್ತಾರೆ. ಅದು ಬಿಟ್ಟು ಇಂಥವೆಲ್ಲ ಮಾತಾಡಿದ್ರೆ ಯಾರು ಸಹಿಸ್ಕೊಂತಾರೆ? ಅಣ್ಣ ತಮ್ಮಗಳು ಎಲ್ಲರೂ ಜಗಳ ಆಡ್ತಾರಪ್ಪ, ಚೆನ್ನಾಗಾಗೋ ಅಂಥ ಮಾತುಗಳಿರ್ತವೆ. ಇವನು ಏನೋ ಒಂಥರ ನಾನೇ ಹೆಂಡ್ತಿ ಮಾತು ಕೇಳಿ, ಹೆಂಡ್ತಿ ಮಕ್ಳು ಮಾತು ಕೇಳಿ ಆಡ್ತಾ ಇದ್ದಾನೆ. ಆಡಲಿ, ಇವನಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ನಾನು ಹೆಂಡ್ತಿ ಮಕ್ಳು ಮಾತು ಕೇಳಬಾರ್ದಾಗಿತ್ತು ಅಂತ. ಅಯ್ಯೋ ತಗ, ವ್ಯಾತ್ ಹುಡುಗರಿಗೆ ಒಂದು ಶಿಸ್ತು ಕಲಿಸಿಲ್ಲ, ಒಂದು ಬೋಧು ಕಲಿಸಿಲ್ಲ, ಏನಿಲ್ಲ. ಅಯ್ಯೋ ಬರೀ ಉಮ್ತಾವಪ್ಪ. ನನ್ನ ತೆಟ್ಟೆ ಅನ್ನ ಇಕ್ಕೊಂಡು ಎರಡು ಉಮ್ತಾವೆ ಹೊರ್ತನು ಒಂದು ಬೋದಕ್ಕೆ ಮಾಡಲ್ಲ. ಅಯ್ಯೋ ಇಬ್ರು ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಮನೆಯಾಗೆಲ್ಲ ಅಚ್ಚುಕಟ್ಟಾಗಿ ಮಾಡ್ಬೋದಪ್ಪ, ಎಳ್ಕೊಂಡು ಒಂದು ಕೆಲಸ ಮಾಡೋದು ಕಲ್ತಿಲ್ಲ. ಅವ್ರೆ ಯಾತ್ ಹುಡುಗರು ತಗ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ವಿಕಿ ಬಂದ್ಬಿಟ್ಟು ಮನೆ ಖಾಲಿ ಮಾಡಿದ್ದೀವಿ, ನಮಗೂ ನಿಮಗೂ ಯಾವುದೇ ರೀತಿ ಇನ್ಮೇಲೆ ಸಂಬಂಧ ಇಲ್ಲ, ನೀವು ನಮ್ಮನೆ ಬರಬೇಡಿ ಅಂತೇಳಿ ಮಕ್ಕಳು ಕೊಡ್ದಂಗೆ ಹೆಂಗೆ ಹೇಳೋಗ್ಬಿಟ್ಟ. ನಾವೇನು ಹೋಗಲ್ಲ, ಆದರೂ ಹೆಂಗೆ ಬಂದು ಹೇಳೋದ? ನೋಡಿ ಯಾವ ಥರ ಹೇಳ್ತಾ ಇದ್ದಾನೆ ಅವನು ಅಂತ. ಅವ್ನಿಗೆ ಹೇಳೋ ಥರ ಆ ಥರ ನೋಡಿ ಹೆಂಗಾದ್ರೂ ಮನ್ಸು ಬಂತು. ಇಲ್ಲ ಜಗಳ ಆಡ್ತಾರೆ, ಒಂದಲ್ಲ ಒಂದಿನ ಚೆನ್ನಾಗಿ ಆಗ್ತೀವಿ ಏನೋ ಅಂತ ಮನಸ್ಸಿಲ್ಲ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮಗೆ ಮೋಸ ಮಾಡಿದ್ರು ಅಂತಲೇ ಹೇಳ್ತಾನೆ. ಹೇಳಿ ಬಿಡು, ಮೇಲೊಬ್ಬ ಪರಮಾತ್ಮ ಇರ್ತಾನೆ, ಯಾರಿಗೇನು ಮೋಸ ಮಾಡವ್ರೆ, ಯಾರಿಗೆ ಮೋಸ ಮಾಡವ್ರೆ ಎಲ್ಲ ನೋಡ್ತಾ ಇರ್ತಾನೆ. ನಾವು ಸುಮ್ಮನೆ ಮಾತಾಡ್ಬೋದು, ಸುಮ್ಮನೆ ಹೇಳ್ಬೋದು, ಮೇಲೊಬ್ಬ ಇದ್ದಾನೆ, ಖಂಡಿತ ಅವನು ಒಳ್ಳೇದು ಮಾಡೇ ಮಾಡ್ತಾನೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.